ಹಳ್ಳಿ ಶಾಲೆಯಲ್ಲಿ ಪುಟಾಣಿ ಮಕ್ಕಳ ಕಲರವ. ಚಿಣ್ಣರ ಹೆಜ್ಜೆ ಬಣ್ಣದ ಗೆಜ್ಜೆ ವಿಶೇಷ ಕಾರ್ಯಕ್ರಮ. ಜಗಮಗಿಸಿದ ಬಣ್ಣ ಬಣ್ಣದ ಲೈಟಿಂಗ್ಸ್, ಮೈ ಚಳಿ ಬಿಟ್ಟು ಕುಣಿದ ಮುದ್ದು ಮಕ್ಕಳು, ಬಹುಮಾನ ಪಡೆದು ಮಿಂಚಿದ ಚಿಣ್ಣರು, ರಾತ್ರಿ ಬೆಳಕಿನಲ್ಲಿ ನಡೆದ ಹಬ್ಬದ ಸಡಗರ. ಇದು ಮುಧೋಳ ತಾಲೂಕಿನ ಶಾಲೆಯೊಂದರ ಸಂಭ್ರಮ. ರೂಗಿ ಸರ್ಕಾರಿ ಶಾಲೆಯಲ್ಲಿ ಚಿಣ್ಣರ ಹೆಜ್ಜೆ ಬಣ್ಣದ ಗೆಜ್ಜೆ ಎಂಬ ವಿನೂತನ ಹೆಸರಿನಡಿ ವಾರ್ಷಿಕೋತ್ಸವ ಸ್ನೇಹ ಸಮ್ಮಿಲನ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆಯ ಮೂಲಕ ವಿದ್ಯಾರ್ಥಿಗಳು ಸರ್ವರನ್ನು ಸ್ವಾಗತಿಸಿದ್ರು. ನಾವು ಈ ಸ್ನೇಹ ಸಮ್ಮೇಳನವನ್ನು ಚಿಣ್ಣರ ಹೆಜ್ಜೆ ಬಣ್ಣದ ಗೆಜ್ಜೆ ಎಂಬ ಒಂದು ಶೀರ್ಷಿಕೆಯಡಿ ಹಮ್ಮಿಕೊಳ್ಬೇಕು ಅಂಥೇಳಿ ನಮ್ಮ ಗ್ರಾಮದ ಎಲ್ಲ ಹಿರಿಯರನ್ನು ಕರೆದು ಚರ್ಚೆ ಮಾಡಿದಾಗ, ಸರ್ ನೀವು ಮಾಡಿರಿ, ನಿಮ್ಮ ಮಕ್ಕಳ ಕಲೆಯನ್ನು ಪ್ರದರ್ಶನ ಮಾಡಿರಿ, ನಾವೆಲ್ಲರೂ ನಿಮ್ಮ ಬೆನ್ನಿಗಿರ್ತೀವಿ ಅಂಥೇಳಿ ಎಲ್ಲರೂ ಕೂಡ ನಮಗೆ ಒಪ್ಪಿಗೆ ಕೊಟ್ಟಿರುವುದರಿಂದ ಈ ವರ್ಷ ನಾವು ನಮ್ಮ ಮಕ್ಕಳ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಚಿಣ್ಣರ ಹೆಜ್ಜೆ ಬಣ್ಣದ ಗೆಜ್ಜೆ ಎಂಬ ಒಂದು ಆಕರ್ಷಕ ಶೀರ್ಷಿಕೆಯೊಂದಿಗೆ ಮಾಡಿದ್ದೀವಿ. ಶಾಲಾ ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಅತಿಥಿಗಳು, ಎಸ್ಡಿಎಂಸಿ ಮಂಡಳಿ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಬರಮಾಡಿಕೊಂಡ್ರು. ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ರೂಗಿ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಕರ ಒಂದು ಅತಿಯಾದ ಉತ್ಸಾಹದ ಮಧ್ಯದೊಳಗೆ ಚಿಣ್ಣರ ಹೆಜ್ಜೆ ಬಣ್ಣದ ಗೆಜ್ಜೆ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ರೂಗಿ ಗ್ರಾಮದೊಳಗೆ ವಿಶೇಷವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಯಾವ ಖಾಸಗಿ ಶಾಲೆಗಳಿಗೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥ ರೀತಿ ಒಳಗೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಗಣ ಸರ್ಕಾರದ ಅಬಕಾರಿ ಸಚಿವರಾದಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರು ಕೂಡ ಆಗಮಿಸಿ ಈ ಶಾಲೆಯ ಅಭಿವೃದ್ಧಿಗೆ ನಾನು ಸದಾ ಬದ್ಧವಾಗಿರ್ತೀನಿ ಅಂತಕ್ಕಂಥ ಹೇಳಿಕೆಯ ಜೊತೆಗೆ ಈ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ನಾನು ಸಹಾಯ ಹಸ್ತವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ರಿಬನ್ ಕಟ್ ಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಉದ್ಘಾಟನೆ ಸಿಕ್ಕಿತು. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೂಗಿಯಲ್ಲಿ ಚಿಣ್ಣರ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ಅದರಂತೆ ನಮ್ಮ ಶಿಕ್ಷಕರು, ಗುರುವೃಂದವು ಎಲ್ಲರೂ ಸಹಕಾರದಿಂದ ಹಾಗೂ ನಮ್ಮ ರೂಗಿಯ ಗ್ರಾಮದ ಎಲ್ಲ ಶಿಕ್ಷಕ ಪ್ರೇಮಿಗಳಿಂದನೂ ಕೂಡ ಸಹಾಯ ಹಸ್ತದಿಂದ ಇದು ಕಾರ್ಯಕ್ರಮ ಯಶಸ್ವಿಗೊಳಿತು ಅಂತ ಹೇಳಕ್ಕೆ ಭಾಳ ಇಷ್ಟ ಆಗ್ತದೆ. ಜೊತೆಗೆ ವಿಶೇಷ ಆಹ್ವಾನಿತರಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಶಾಲೆಯ ಏಳಿಗೆಗೆ ಸೇವೆ ಸಲ್ಲಿಸಿದವರಿಗೆ ಸತ್ಕಾರ ಮಾಡಿದ್ರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಯಿತು. ಇದೇ ವೇಳೆ ಸಚಿವರಾದ ಆರ್ ಬಿ ತಿಮ್ಮಾಪುರ ಅವರು ಭೇಟಿ ನೀಡಿ ಶಾಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಶಾಲೆ ಬಹಳ ಅತ್ಯುತ್ತಮವಾದಂತ ಶಾಲೆ. ಇತ್ತಿತ್ತಲಾಗಿ ಬಡವರು ಮಾತ್ರ ಸರ್ಕಾರಿ ಶಾಲೆಗೆ, ಶ್ರೀಮಂತರ ಮಕ್ಕಳೆಲ್ಲ ಬೇರೆ ಶಾಲೆಗೆ ಹೋಗ್ತಾರೆ ಅನ್ನುವಂತ ವಾತಾವರಣ ಸೃಷ್ಟಿ. ಆದ್ರೆ ನನಗೆ ಬಹಳ ಖುಷಿ ಅಂದ್ರೇನು, ಊಟಿ, ಮಂಗಳೂರು, ಮೈಸೂರಾಗ ಓದಿದವ್ರಕ್ಕಿಂತ ನಮ್ಮ ಮಕ್ಳು ಎದುರಾಗೂ ಕಡಿಮಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಕನ್ನಡ ಶಾಲೆಯ ಗುರುಗಳು ಗುರುಮಾತೆಯರು ನಮ್ಮ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥದ್ದು ನೋಡಿದ್ರೆ ನೀವೆಲ್ಲರೂ ಗುರುಗಳಿಗೆ, ಗುರುಮಾತೆಗೆ ಒಂದು ಕೃತಜ್ಞತೆ ಭಾವನೆ ನೀವು ಮಾಡಬೇಕು. ಸಾಂಪ್ರದಾಯಿಕ, ವೆಸ್ಟರ್ನ್ ಸೇರಿದಂತೆ ಅನೇಕ ಹಾಡುಗಳಿಗೆ ಮಕ್ಕಳು ಕುಣಿದು ಕುಪ್ಪಳಿಸಿದ್ರು. ಪುಟಾಣಿಗಳ ಸಖತ್ ಡ್ಯಾನ್ಸ್ ನೋಡಲು ಊರಿನ ಎಲ್ಲಾ ಜನರು ಆಗಮಿಸಿದ್ರು. ಕಿಕ್ಕಿರಿದು ಸೇರಿದ್ದ ಜನತೆ ಮಕ್ಕಳಿಗೆ ಪ್ರೋತ್ಸಾಹಿಸಿದ್ರು.
ಸರ್ಕಾರಿ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಎಂಬುದನ್ನು ನಿರೂಪಿಸಿದ್ರು. ರನ್ ಟಿವಿ ನ್ಯೂಸ್ ರೂಗಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.